ನಾನು ಮುಂಚೆ ಹೋಂಡಾ ಕಂಪ್ನಿಗೆ ಹೋಗ್ತಾಯಿದ್ದೆ. ಪಾಲಿಯರ್ಸ್ ಎಲ್ಲ ಮಾಡಿದ್ದಾದಮೇಲೆ ಒಂದು ವರ್ಷ ನೋಡಿದೆ ಪ್ರಾಫಿಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಚೆನ್ನಾಗಿದೆ ಪ್ರಾಫಿಟ್ ಅನ್ನಿಸ್ತು. ಹಾಗಾಗಿ ನಾನು ಕೆಲಸ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ಸರ್. ಒಂದು 8 ವರ್ಷ ಹೋಂಡಾದಲ್ಲಿ ವರ್ಕ್ ಮಾಡಿದ್ದೀನಿ. ಇಲ್ಲಿ ಬೆಸ್ಟ್ ಅನಿಸ್ತು ಸರ್. ಅಲ್ಲಿ 10 ವರ್ಷ ದುಡಿಯೋದು, ಇಲ್ಲಿ 1 ವರ್ಷ ದುಡ್ಕೊಬೋದು ಅಂತ. 1 ಎಕರೆಗೆ 12,000 ಗಿಡ ಹಿಡಿಯುತ್ತೆ. ಹೆಚ್ಚಿ ರಸ ಎಲ್ಲ ಹೀರ್ಕೊಂಬಿಟ್ಟು ಬರೀ ಸುಳಿನ ಬಿಡ್ತದೆ. ಆ ಬರೀ ಸುಳಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ಸೆಟ್ ಆಗಲ್ಲ. ಅದು ಸೆಟ್ ಆಗದಾಗ ರೈತರುಗಳು ಲಾಸ್ ಆಗೋದೇ ಆವಾಗ. ಬಾಟಮ್ ಎಲೆಗೆ ಬರುತ್ತಲ್ವ, ಬಾಟಮ್ ಎಲೆಗೆ ಬಂದಾಗ ನಾವು ನೋಡ್ಕೊಬೇಕು. ಇದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಬಾಟಮ್ ಎಲೆಗೆ ಬಂದ ತಕ್ಷಣ ಒಂದು ಸ್ವಲ್ಪ ನಾವು ದಿನ ಅದಕ್ಕೆ ನಾವು ಇಲ್ಲೇ ಓಡಾಡ್ಕೊಂಡಿರ್ಬೇಕು. ನಾವೇನೋ ಕೆಲಸಕ್ಕೆ ಹೋಗ್ತೀವಿ, ಇಲ್ಲಿ ಇದೆಲ್ಲ ಮಾಡಿ ಬಂಡವಾಳ ಹಾಕ್ಬಿಟ್ಟು ಸುಮ್ಮನೆ ಕೆಲಸಕ್ಕೆ ಹೋದರೆ ಏನೂ ಪ್ರಯೋಜನ ಇಲ್ಲ. 4 ಬ್ರಾಂಚಸಲ್ಲೂ ಅದು 4 ಕಾಯಿ ಸಿಗುತ್ತೆ. ಡ್ರಾಪಿಂಗ್ ಆಗಿದೆ ಅಂದ್ಕೊಳ್ಳಿ, ಇದು ಎಲ್ಲರದ್ರಲ್ಲೂ ಆಗಿರುತ್ತೆ. ಇಲ್ಲಿ ಚಳಿಗೆ ಸಿಕ್ಕಿರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದಿಲ್ಲ ಮತ್ತು ಇಲ್ಲೊಂದಿಲ್ಲ. ಇದು ಚಳಿಗೆ ಸಿಕ್ಕಿರುತ್ತೆ. ಮೋಡ ಎಲ್ಲ ಬಂದು ಇದಾಗಿರುತ್ತೆ. ಈ ಸ್ಟೆಪ್ಪಲ್ಲಿ ರೇಟ್ ಇರುತ್ತೆ.